की जय। गुरु ब्रह्मा गुरु विष्णु गुरुदेव महेश्वर गुरुवे साक्षात परब्रह्म तस्मै श्री गुरुवे नमः। श्री गजाननं भूतगणादिसेवितं कपित्वजन्मफलतारभक्षितं उमासुतं शोकविनाशकारणं नमो नमो विघ्नेश्वर पादपंकज। ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಪೈಕಿ ಸುಕ್ಷೇತ್ರ ಚೆನ್ನಾಪುರ ಗ್ರಾಮದ ಸಮರ್ಥ ಸದ್ಗುರು ಬಸವೇಶ್ವರ ಮಹಾರಾಜರ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ದಿನಾಂಕ 15/8/2026 ಇದೊಂದು ಪವಿತ್ರವಾದಂಥ ದಿವಸ। 15/8/2026 ಇದು ಯಾಕೆ ಪವಿತ್ರಪ್ಪ ಅಂತಂತಂದ್ರ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಂಥದ್ದು ಒಂದೇಂತ ಸಂತೋಷ। ಅಂಥ ದಿವಸ ಸ್ವತಂತ್ರ ಸಿಕ್ಕಿದ್ದು 1947 ಇಸ್ವಿ ಆಗಸ್ಟ್ 15 8ನೇ ತಿಂಗಳೊಳಗೆ 47 ಇಸ್ವಿ ಸ್ವತಂತ್ರ ಸಿಕ್ತಿ। ಇವತ್ತು 80ನೇ ಸ್ವತಂತ್ರವನ್ನು ಆಚರಿಸಿದೆ। 80 ವರ್ಷ ಸ್ವತಂತ್ರ ಸಿಕ್ಕ ಅಂತ ಒಂದು ಪವಿತ್ರವಾದಂಥ ದಿವಸ, ಅದು ಒಂದು ಸಂತೋಷದ ಸಂಗತಿ। ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಂತ ದಿವಸ ಆಗಸ್ಟ್ 15। ಎರಡನೇದ್ದು ಏನು ಸಂತೋಷ ಎಂತ ಪವಿತ್ರ ದಿವಸಪ್ಪ ಅಂತಂದ್ರ, ಒಂದು ವರ್ಷದೊಳಗ 12 ಮಾಸಗಳು ಬರ್ತಾವು। 12 ಮಾಸದೊಳಗ ಶ್ರೇಷ್ಠವಾದಂಥ ಮಾಸ ಯಾವುದೈತಪ್ಪ ಅಂತಂತಂದ್ರ ಪರಮಾತ್ಮನ ನಾಮಸ್ಮರಣೆ ಮಾಡಾಕ, ಯಜ್ಞ ಯಾಗಗಳನ್ನ ಮಾಡಾಕ, ಭಜನೆ ಮಾಡಾಕ, ಪುರಾಣ ಹೇಳಾಕ, ಕೀರ್ತನಗಳು ಹೇಳಾಕ, ಅಧ್ಯಾತ್ಮ ಚಿಂತನ ಮಾಡಾಕ ಶ್ರೇಷ್ಠವಾದಂಥ ದಿವಸ ಯಾವುದಪ್ಪ ಅಂತಂದ್ರ ಶ್ರಾವಣ ಮಾಸ। ಶ್ರಾವಣ ಮಾಸದಾಗಷ್ಟ ನೀವು ಪರಮಾತ್ಮನ ನಾಮಸ್ಮರಣೆ ಮಾಡಂತ ನಾ ಹೇಳಕತ್ತಿಲ್ಲ। ಈ ಮನುಷ್ಯ ಜನ್ಮ ಯಾವಾಗ ಹುಟ್ಟೈತಿ ಅಧ್ಯಾತ್ಮ ಜೀವಿ ಆಗ್ಬೇಕು, ಸದಾವಕಾಲ ನಾಮಸ್ಮರಣೆ ಮಾಡ್ಬೇಕು। ಆದ್ರ ಸದಾವಕಾಲ ನಾಮಸ್ಮರಣೆ ಮಾಡ್ಬೇಕು, ಆದ್ರ ಸದಾವಕಾಲ ನಮಗೆ ಮಾಡೋದು ನೀಗ್ಲಿಲ್ಲ। ನಮ್ಮ ಬಾಳೆದೊಳಗ ಹೆಂಡ್ರು ಮಕ್ಕಳು ಬಂಧು ಬಳಗ ಹೊಲ ಮಣಿ ಈ ವಸ್ತು ಬಿಟ್ಟಿಗೆ ಆಶ್ರಮ ನಾಮಸ್ಮರಣೆ ಮಾಡೋದು ಇಗುದಿಲ್ರಿ। ನಿಮ್ಮ ಕೂಡ ಮಠದಾಗ ಕೊಂದು ಆಗೋದಿಲ್ಲ ನಮಗ ಅಂತ ಅನ್ಬೋದು। ಅದಕ್ಕೊಂದು ಉದಾಹರಣೆ ಹೇಳ್ಯಾರ ಮಹಾತ್ಮರು। ಪ್ರಪಂಚ ಹಿಡ್ಕೊಂಡು ಪಾರಮಾರ್ಥಕ್ಕೆದೆಯಪ್ಪ ಅಂತ ಹೇಳಿ, ನಿನ್ನ ಹೆಂಡ್ರು ಮಕ್ಕಳು ಬಿಡಂತ ಹೇಳಿಲ್ಲ, ನಿನ್ನ ಹೊಲ ಮಣಿ ಬಿಡಂತ ಹೇಳಿಲ್ಲ, ನಿನ್ನ ಬಾಳೆ ಬಿಡ ಅಂತ ಹೇಳಿಲ್ಲ ಮಹಾತ್ಮರು ಸದ್ಗುರುಗಳು। ಹೆಂಡ್ರು ಮಕ್ಕಳು ಹಿಂಬಾಲಿರು, ಬಾಳೆ ಬದುಕ ಮಾಡು, ಎಲ್ಲ ಮಾಡ್ಕೋತ ಒಂದು ದಿವ್ಸಕ್ಕೆ 12 ತಾಸು ಐತಿ ಹಗಲಿ, 12 ತಾಸು ರಾತ್ರಿ ಐತಿ, 24 ತಾಸು ನಿನ್ನ ಪ್ರಪಂಚಕ್ಕಾಗಲೇ ಇದನ್ನ ಟೈಮ್ ಗಳಿಬೇಡ। 11 ತಾಸು ನಿನ್ನ ಪ್ರಪಂಚ ಕೊಡಕು ಉಪಯೋಗ ಮಾಡ್ಕೋ ಇದನ್ನ ಶರೀರ, ನೀ ದುಡಿ, ನೀನು ಏನೋ ನಿನ್ನ ನಿತ್ಯ ಕರ್ತವ್ಯಗಳನ್ನು ಮಾಡು। ಆದ್ರೆ 12 ತಾಸಿನಾಗ ಲಾಸ್ಟ್ 1 ತಾಸರ ಇದನ್ನ 1 ತಾಸರ ಪರಮಾತ್ಮನ ಚಿಂತನೆ ಮಾಡು, ಗುರುವಿನ ಜ್ಞಾನ ಮಾಡು, ಮಹಾತ್ಮರ ಚರಿತ್ರೆಯನ್ನ ಜೀವನದಾಗ ಅಳವಡಿಸಿಕೋ। ಮನುಷ್ಯ ಜನ್ಮ ಶ್ರೇಷ್ಠವಾದಂಥ ಜನ್ಮ, ಶ್ರೇಷ್ಠವಾದಂಥ ಜನ್ಮಕ್ಕೆ ನಾವು ಬಂದೀವು। ಶ್ರೇಷ್ಠವಾದಂಥ ಮಾನವ ಜನ್ಮಕ್ಕೆ ಬಂದ ಕೇಸಿ ಕಲಿಯುಗದೊಳಗ ಸರಳವಾದಂಥ ಮಾರ್ಗ ಮಾತು ಹಿಡಿಕೊಟ್ಟಾರ। ಹಿಂದಿನ ಯುಗದೊಳಗ ಭಾಳ ಆಯುಷ್ಯ ಇತ್ತು ಮನುಷ್ಯ ಜನ್ಮಕ್ಕೆ, ಆಯುಷ್ಯ ಮರ್ಯಾದೆ ಭಾಳ ಇತ್ತು। ಲಕ್ಷ ಗಂಟ್ಲೆವ ಆಯುಷ್ಯ ಇತ್ತು, 28 ಮಳೆ ಶರೀರ ಇತ್ತು। ಲಕ್ಷ ಓತಿ 28 ಮಳೆದಾಗ ಅರ್ಧ ಊತಿ, 14 ಮಳೆ ಶರೀರ ಉಳಿತಿ। ಆಯುಷ್ಯ ಮರ್ಯಾದೆ 1 ಲಕ್ಷ ಇದ್ದದ್ದು ಒಂದು ಪೂಜೆ ಓತಿ 10,000 ವರ್ಷ ಆಯುಷ್ಯ ಉಳಿತಿ। 10,000 ವರ್ಷ ಆದ್ರಿಂದ ಮುಂದಿನ ಯುಗಕ್ಕೆ ಮತ್ತೆ ಕಡಿಮೆ ಹಾಕೋತ ಬಂತು। 14 ಮಳವ 7 ಮಳಕ್ ಬಂತು ಶರೀರ। ಆಯುಷ್ಯ ಮರ್ಯಾದೆ ಒಂದು ಮುಂದಿನ ಪೂಜೆ ಅದು ಒಂದು ಕಡಿಮೆ ಆತಿ। 10,000 ಮುಂದಿನ ಪೂಜೆ ಒಳಗೆ ಒಂದು ತೆಗೆದ್ರೆ 1,000 ಉಳಿತಿ, 1000 ವರ್ಷ ಆಯುಷ್ಯ ಉಳಿತಿ, 7 ಮಳ ಶರೀರ ಉಳಿತಿ। ದ್ವಾಪಾರ ಯುಗದಾಗ ಕಲಿಯುಗಕ್ಕೆ ಬಂದ ಮತ್ತೆ ದ್ವಾಪಾರ ಯುಗವಾದಿಂದ ಕಲಿಯುಗ ಬಂತು। ಕಲಿಯುಗ ಬಂದು ಈ ಶರೀರ ಎಲ್ಲಿ ಉಳಿತಪ್ಪ ಅಂತಂದ್ರ 7 ಮಳ ಹೋಗಿ 7ರಾಗ ಅರ್ಧ ಉಳಿತಿ ಮನುಷ್ಯ ಶರೀರ। 7 ಮಳ ದ್ವಾಪಾರ ಯುಗದಾಗಿತ್ತು,
ಕಲಿಯುಗಕ್ಕೆ ಬಂದ ಅರ್ಧ ಹೋಗ್ತಿ, ಅರ್ಧ ಶರೀರ ಉಳ್ತಿ. 7 ಎಷ್ಟಾತ್ರಿ? 3.5 ಮಳ. ಆ 3.5 ಮಳ ಶರೀರ ಉಳ್ತಿ. 1,000 ವರ್ಷ ಇದ್ದಂತ ಆವಿಷ್ಯ ಅದು ಒಂದು ಪೂಜೆ ಹೋತು. ಎಷ್ಟು ಉಳ್ತಿ? 100 ವರ್ಷ ಉಳ್ತಿ. 1000 ಮುಂದೆ ಒಂದು ಪೂಜೆ ತೆಗೆದ್ರೆ 100 ವರ್ಷ ಆವಿಷ್ಯ ಉಳ್ತಿ. 7 ಮಳದಾಗ ಅರ್ಧ ಭಾಗ ತೆಗೆದ್ರೆ 3.5 ಮಳ ಶರೀರ ಉಳ್ತಿ. ಈ 3.5 ಮಳ ಶರೀರದಾಗ 100 ವರ್ಷ ಆವಿಸಿದಾಗ ಅಲ್ಪಾವಿಷಿ ಮಾನವರು ಇದೀವಿ ನಾವು. ಶರೀರನೂ ಕಡಿಮೆ ಐತಿ, ಆವಿಷಿನೂ ಕಡಿಮೆ ಐತಿ. ಇದರಾಗ ಸರಳವಾದಂಥ ಮಾರ್ಗ ಮಹಾತ್ಮರು ಹುಡುಕೊಟ್ರು. ಯಾವ್ದು ಹುಡುಕೊಟ್ರಪ್ಪ ಅಂತಂತಂದ್ರ ಸಮರ್ಥ ರಾಮದಾಸರು ಬರ್ದಾರ ದಾಸಬೋಧ. ನಾಮಸ್ಮರಣೆ ಮಾಡ್ರಿ, ರಾಮಕೃಷ್ಣ ಹರಿ ಅನ್ರಿ, ಓಂ ನಮಃ ಶಿವಾಯ ಅನ್ರಿ, ಪರಮಾತ್ಮನ ಶ್ರೀ ಗುರುವಿನ ಸ್ಮರಣೆ ಮಾಡ್ರಿ. ಶ್ರೇಷ್ಠವಾದಂಥ ಮಾನವ ಜನ್ಮ ಐತಪ್ಪ. ಭೀಕರ ಕಲಿಯುಗ ಐತಿ ಇದು. ಈ ಕಲಿಯುಗದೊಳಗ ನಾಮಸ್ಮರಣೆ ಮಾಡ್ಕೋತಿದ್ರೆ ಪರಮಾತ್ಮ ನಮ್ಮನ್ನ ರಕ್ಷಣಾ ಮಾಡ್ತಾನೆ. ಬರೀ ನಮ್ಮ ಶರೀರ, ಬರೀ ನಮ್ಮ ಹೆಣ್ಣರು ಮಕ್ಕಳು ಬಾಳೆ ಬದುಕ ಇದಕ್ಕೆ ಜೀವನ ತೊಡಗಿಸಿಬೇಡ. ಈ ಜೀವನ ಹೆಂಗೈತಪ್ಪ ಅಂದ್ರೆ ನಮ್ಮ ಗಂಡ ಹೆಂಡತಿ ಮಕ್ಕಳು ಅನ್ನುವಂಥ ಸಂಸಾರ ಹಾವ ಮುಂಗ್ಲಿ ಆಟ ಐತಿದ. ಹಾವ ಮುಂಗ್ಲಿ ಆಟ. ಮುಂಗ್ಲಿ ಏನ್ ಮಾಡ್ತದಪ್ಪ ಅಂತಂದ್ರ ಹಾವಿನ ಕೂಡ ಆಟ ಮಾಡ್ತತಿ. ಹಾವಿನ ಕೂಡ ಆಟ ಮಾಡಿ 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 ಏಕದಮ್ ಹಾವು ನೋಡೋಣ ಕಡ್ದು ಹೋಗಿದ್ರಲ್ಲ ಅದನ್ನ ಮೊದಲು ಅದ್ರ ಹಿಂಬಾಲ ಆಟ ಮಾಡ್ತತಿ. ಆಟ ಮಾಡಿ 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 ಏನ್ ಮಾಡ್ತೈತಪ್ಪ ಅಂದ್ರೆ ಹಾವಿನ ತುಂಡ ಮಾಡಿ ಹೋಗೋದು ಬಿಡ್ತೈತಿ, ಕೊಂದು ಹೋಗ್ತೈತಿ. ಕೊಂದು ಹೋಗದ ಕೊಂದಿಂದ ಒಂದು ಪ್ರಜ್ಞೆ ಬಂದು ಬಿಡ್ತೈತಿ. ಇದಕ್ಕೆ ಏನ್ ಪ್ರಜ್ಞೆ ಬರ್ತೈತಿ ಕೊಂದಿಂದ? ಇದು ಹಾವು ಆ ವಿಷ ಐತಿ, ಇದನ್ನ ಕಡ್ದು ಹೋಗದ್ ಬಿಟ್ಟು ನಾನು ಇದ್ರ ವಿಷ ನಾನು ತಗೊಂಡ್ ಕ್ಯಾಸೆ ನಾನು ಸಾವ್ತೀನಿ ಅಂತೇಳಿ ಕ್ಯಾಸೆ ತಿಳ್ಕೊಂಡು ಏನ್ ಮಾಡ್ತೈತಪ್ಪ ಅಂದ್ರೆ ಮುಂಗ್ಲಿ ತಾನ ಜೀವ ರಕ್ಷಣೆ ಮಾಡ್ಕೊಳಕ ಪಟಕ್ಕನ ಓಡೋ ಕ್ಯಾಸೆ ಒಂದು ತಪ್ಪಲ ಮುಟ್ತತಿ. ಆ ತಪ್ಪಲ ಮುಟ್ಟ ಕ್ಯಾಸೆ ಅದು ಏನಾಕತಿ? ಉಳಿತೈತಿ, ಅದು ಬದುಕ್ತೈತಿ. ಹಾವ ಮುಂಗ್ಲಿ ಹೆಂಗ ಕಡದಾಡಿ ಕ್ಯಾಸೆ ತಪ್ಪಲ ಮುಟ್ಟ ಕ್ಯಾಸೆ ವಿಷ ಏರದಂಥದ್ದು ಹೆಂಗೆ ಇಳಿಸಿಕೊಂಡತು, ನಮ್ಮ ಹೆಂಡ್ರು ಮಕ್ಕಳು ಬಂದು ಬಳಗ ಅನ್ನುವಂಥ ವಿಷ ನಮ್ಮ ಏರೈತಿ. ಅದು ಪ್ರಪಂಚ ಅನ್ನುವಂಥ ವಿಷ ಏರೈತಿ. ಆ ವಿಷ ಇಳಿಸ್ಕೋಬೇಕಾದ್ರೆ ನಾವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ಹಾವ ಮುಂಗ್ಲಿ ಆಟದಗತೇನ ನಾವು ಪರಮಾತ್ಮನ ನಾಮಸ್ಮರಣೆ ಮಾಡ್ಬೇಕು. ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಜನ್ಮ ಸ್ವಾರ್ಥಕಕ್ಕತಿ. ಅದಕ್ಕೆ ಮಹಾತ್ಮರು ಹೇಳ್ಯಾರ, ಏನಾದರಾಗು ನಿನಗೆ ಆಗಕ್ಕೆ ಬೇಡ ಅಂದಿಲ್ಲ, ಮೊದಲು ಮಾನವನಾಗು ಅಂದಾರ ಅವರು. ನೀ ಆಗ ಏನಾದರಾಗು, ಮೊದಲು ಮಾನವನಾಗು, ಮೊದಲು ಮಾನವ ಏನಾದ್ರೂ ಆಗೋಲ್ಯಾಕಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಮನುಷ್ಯ ಜನ್ಮ, ಅದಕ್ಕೆ ನಮ್ಮ ಹೇಳ್ತಾರ ಶಂತ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಎಂಥ ಜನ್ಮ ಸಿಕ್ಕಿತೇನ್ರಪ್ಪಯ್ಯ. ಶಂತ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಎಂಥ ಜನ್ಮ ಸಿಕ್ಕಿತೇನ್ರಪ್ಪಯ್ಯ. ಭ್ರಾಂತಿ ಸಂಸಾರಕ್ಕೆ ಬಿದ್ದ ಕೆಟ್ಟಿರಪ್ಪಯ್ಯ. ಅರುಣೋದಯವಾಗುವ ಮುನ್ನ ಗುರುದಾನ ಮಾಡಿದಾರ, ಪರಮಾನಂದದ ಪ್ರಾಪ್ತಿ ನಿಮ್ಗ ಸಿಕ್ಕಿತ್ರಪ್ಪಯ್ಯ. ಶಂತ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಎಂಥ ಜನ್ಮ ಸಿಕ್ಕಿತೇನ್ರಪ್ಪಯ್ಯ. ಹಣವಿರ್ದಾಗಲೇ ಭಕ್ತಿ, ಗುಣವಿರ್ದಾಗಲೇ ಸೇವೆ, ನೆನವಿರ್ದಾಗಲೇ ಮುಕ್ತಿ ಪಡೆದಿರಪ್ಪಯ್ಯ. ಹಣವಿರ್ದಾಗಲೇ ಭಕ್ತಿ, ಗುಣವಿರ್ದಾಗಲೇ ಸೇವೆ, ನೆನವಿರ್ದಾಗಲೇ ಮುಕ್ತಿ ಪಡೆದಿರಪ್ಪಯ್ಯ. ಹಣ ಕೆಟ್ಟು ಹೋಗುವಾಗ ಗುಣ ಕೆಟ್ಟು ಹೋಗುವಾಗ, ಹಣ ಕೆಟ್ಟು ಹೋಗುವಾಗ ಗುಣ ಕೆಟ್ಟು ಹೋಗುವಾಗ, ಗಡವಾದ ಯಮುನರ ಬಾಧೆಗೆ ಬಿದ್ದಿರಪ್ಪಯ್ಯ. ಗಣವಾದ ಯಮುನರ ಬಾಧೆಗೆ ಬಿದ್ದಿರಪ್ಪಯ್ಯ. ಶಂತ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಎಂಥ ಜನ್ಮ ಸಿಕ್ಕಿತೇನ್ರಪ್ಪ. ನೋಡಿ ಎಂಥ ಮಾನವ ಜನ್ಮಪ್ಪ. ಗುರುವಿಗೆ ಶರಣ ಹೋಗದ ನೀವು ಇದನ್ನ ಕೆಡ್ಸಾಕತ್ತಿರಲ್ಲ. ಗುರು ನಿಮ್ಮನ್ನ ಕಾಯ್ತಾನ. ಹೆಂಗ ಕಾಯ್ತಾನಪ್ಪ ಅಂತಂದ್ರೆ ಗುರು ನಿಮ್ಮನ್ನ ಒಂದ ಬೀಸುಕಲ್ಲೊಳಗ ಆ ಕಾಳು ಹಾಕಿ ತಾಯಿ ಬೀಸ್ತಿರ್ತಾಳ, ಹಾಡ್ಯಾಡಿ ಬೀಸ್ತಿರ್ತಾಳ ಜ್ವಾಳ. ಆ ಬೀಸುಕಲ್ಲಿಗೆ ಆಧಾರ ಏನಿರ್ತತಪ್ಪ ಅಂದ್ರ ಒಂದು ಕೆಬ್ಬನ ಅಣಸು ಅನ್ನುವಂಥದ್ದು ಇರ್ತತಿ.
ಆ ತಾಯಿ ಕಲ್ಲಾಳಗ ಅದನ್ನ ಕಾಳು ಹಾಕಿ ಹಿಂಗೆ ಗರ 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 ತಿರುಗ್ತಿರ್ತಾಳ. ಮೊದಲಿನ ಕಾಲದಾಗ ಈಗೆಲ್ಲ ಗಿರಣಿ ಹೋಗ್ಯಾವ, ಎಲ್ಲ ಕರೆಂಟಿನ ಗಿರಣಿ ಬಂದಾವು, ಎಲ್ಲ ವಿಜ್ಞಾನ ಮುಂದುವರ್ದೈತಿ. ಮೊದಲಿನ ಕಾಲದಾಗ ತಾಯಿಗಳು ಬೆಳಿಗ್ಗೆ ಎದ್ದು ಕ್ಯಾಸಿ ಎಲ್ಲರ ಮನ್ಯಾಗ ಬೀಸ್ತಿದ್ರು, ಬೀಸಿದ ಹಿಟ್ಟು ರೊಟ್ಟಿ ಮಾಡ್ತಿದ್ರು, ಅವರಲ್ಲಿ ಶಕ್ತಿ ಭಾಳ ಇತ್ತು. ಹಂಗ ಹಾಡ್ಯಾಡಿ ಬೀಸ್ತಿದ್ರು. ಆ ಬೀಸುವಾಗ ಕಾಳುಗಳು ಅವು ಏನು ಮಾಡ್ತಾವಪ್ಪ ಅಂತಂದ್ರೆ ಹಿಂಗೆ ತಿರುವಾಗ ಆ ಕಲ್ಲಾಗ ಒಳಗೆ ಒಂದೊಂದು ಸಿಡಿದು ಕ್ಯಾಸಿ ಒಡೆದು ಹಿಟ್ಟಾಕವ್ ನಾಳ್ತಾವ. ಏನು ನಮ್ಮ ಪರಿಸ್ಥಿತಿ ಆತಿದು, ಎಂಥ ಚಲೋ ಹೊರಗಿದ್ ನಾನು, ಈ ಕಲ್ಲಾಗ ಸಿಕ್ಕ್ಯಾಸ್ ಒಡೆದು ಹಿಟ್ಟಾಗಿ ಹೋಗಿಲ್ಲ ಅಂತದ ಕಾಳು. ಅಷ್ಟು ಮರಗ್ತದ, ಅದು ಒಡೆದು ಸಣ್ಣ ಹಿಟ್ಟಾಗಿ ಹೋಗ್ತದೆ. ಅದು ಮರಗ್ತೈತಿ, ಕಲ್ಲಾಗ ಸಿಕ್ಕಿ ಹೊಡ್ಯಾಕತ್ತೀವಿ. ನಾನು ಮನೆ ಬಾರಿ ಏನಾತಂತ ಕಲ್ಲು ಅಂತೈತಿ. ಆ ಅಣಸನಂತಲ್ಲಿ ಇದ್ದಂಥ ಜ್ವಾಳದ ಕಾಳು ಅಂತೈತಿ. ನಾ ಗುರು ಅಣ್ಣ ಅಂತ ಅಣಸಿನ ಮಗ್ಗಲ್ ಕದೀನಿ, ನಾನು ರಕ್ಷಣಾ ಮಾಡಾಕತ್ತೈತಿ ಅಣಸ ಅಂತ ಜ್ವಾಳ ಅಂತೈತಿ. ನೀವು ಗುರುವಿನ ಬಿಟ್ಟು ಓಡಿ ಹೋಗಾಕತ್ತೀರಿ, ಒಡೆದು ಹಿಟ್ಟಾದ್ರಿ. ನಾ ಗುರುವಿನ ಸಾನ್ನಿಧ್ಯೊಳಗೆ ಗುರುವಿನ ಮಗ್ಗಲ್ದಾಗನ ಅದೀನಿ, ನನಗೆ ಯಾವುದು ಭಯ ಇಲ್ಲ ಅಂತ ನಗತ್ತ ಜ್ವಾಳ. ಹಂಗ ಗುರು ಅನ್ನುವಂಥದ್ದೇ ಆ ಅಣಸ ಅನ್ನುವಂಥದ್ದು ಹೆಂಗ ಕಲ್ಲಿನ ಮಗ್ಗಲ್ಕ ಜ್ವಾಳ ಅಣಸಲ ಮಗ್ಗಲ್ಕಿದ್ದಂಥ ಜ್ವಾಳ ಹೆಂಗೆ ರಕ್ಷಣಾ ಮಾಡ್ತೀವೋ ಹಂಗ ನಾವು ಅಣಸಂದ್ರೇನು ಅಂತ ಗುರುವಿನ ಮಗ್ಗಲ್ಕ ನಾವು ಇದ್ದೀವಪ್ಪ, ಅವನ ಸಾನ್ನಿಧ್ಯಾಗ ಇದ್ದೀವಪ್ಪ ಅಂದ್ರೆ ಆ ಜ್ವಾಳ ಹೆಂಗೆ ಅಣಸನಂತ ರಕ್ಷಣಾ ಆತೀವ, ಹಂಗ ನಮ್ಮನಾದ್ರೂ ಸದ್ಗುರುಗಳು ರಕ್ಷಣಾ ಮಾಡ್ತಾರ. ಹರ ಮುನಿದರೆ ಗುರು ಕಾಯುವಣಿಯನ್ನ, ಗುರು ಮುನಿದರೆ ಹರ ಕಾಯಲಾರುಣಿಯನ್ನ. ಪರಮಾತ್ಮ ಹರ ಮುನಿದರೆ ಗುರು ಕಾಯ್ತಾನಂತೆ. ಗುರು ಅಪ್ಪತ್ತ ಕಾಲದಾಗ ಕಾಯ್ತಾನ. ಗುರು ಯಾವಾಗಲೂ ಗುರುವಿನಲ್ಲಿ ಕಾವುವಂತ ಶಕ್ತಿ ಐತಿ. ಕರುಣಾಮಯದಾನ ಗುರು, ಕೃಪಾಳು ಅದಾನ. ಕೃಪಾಳು ಸಜ್ಜನ ಯಾರದಾರಪ್ಪ ಅಂತಂದ್ರ ಗುರು ಅದಾನ. ಅದಕ್ಕಂದ್ರ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕ್ತಿ ಅಂದಾರ. ಗುರು ತೋರಿಸದಲ್ಲದ ಮುಕ್ತಿ ಕಾಣಿಸೋದಿಲ್ಲಂತೆ. ಎಲ್ಲಿ ಬೇಕಾದ್ರೆ ಮುಕ್ತಿ ಬಿದ್ದೈತಿ, ಅದನ್ನು ತೋರ್ಸಕ್ಕೆ ಏನ್ ಬೇಕಾಗೈತಿ, ನಮಗೆ ಸದ್ಗುರು ಬೇಕಾಗೈತಿ. ಸದ್ಗುರುವಿಗೆ ಶರಣವಾದ್ರೆ ಮಾತ್ರ ನಮಗೆ ಮುಕ್ತಿ ಸಿಗ್ತತಿ. ಸದ್ಗುರು ಹೇಳ್ಕೊಡೋದ ಸಿಗುವುದಿಲ್ಲ. ಸದ್ಗುರು ಹೇಳ್ಕೊಡ್ಬೇಕು. ಸದ್ಗುರುವಿನ ಮುಖಾಂತರ ಹೇಳ್ಕೊಟ್ಟ ನಮಗೆ ಸಿಗ್ತತಿ. ಅದಕ್ಕೆ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೇ ಚೆಲ್ಲಿದ ಮುಕ್ತಿ. ಎಲ್ಲ ಗುರುಗಳು ಏನ್ ಹೇಳ್ಯಾರಪ್ಪ ಅಂತ ಅಂದ್ರೆ ಶ್ರೇಷ್ಠವಾದಂಥ ಮಾನವ ಜನ್ಮ ಐತಪ್ಪ, ಇದನ್ನ ಹಾಳು ಮಾಡ್ಕೋಬೇಡ್ರಿ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ರಪ್ಪ ಅಂದ್ರೆ ಅವರು ಎಂಥ ಮಾನವ ಜನ್ಮ ರೀ ಇದು, ಶ್ರೇಷ್ಠವಾದಂಥ ಮಾನವ ಜನ್ಮ ಐತಿ. ಈ ಜನ್ಮ ಎಲ್ಲಿ ಮಠ ಇದಕ್ಕೆ ಕಿಮ್ಮತ್ತೈತಿ ಹೇಳಿ ನಿಮ್ಗೆ. ಈ ಉಸಿರಾಟ ಇರೋ ಮಠ ಇದಕ್ಕೆ ಕಿಮ್ಮತ್ತೈತಿ. ಈ ಉಸಿರಾಟ ಹೋತಪ್ಪ ಅಂದ್ರೆ ಇದಕ್ಕೆ ಮರ್ಯಾದಿಲ್ಲ. ಈ ಉಸಿರಾಟ ಇರೋ ಮಠ ಚೈತನ್ಯ ಸ್ವರೂಪ ಪರಮಾತ್ಮ ಒಳಗದಾನ ಅಂತೇಳಿ ನಾವು ಮಾತಾಡಕತ್ತೀನಿ, ನೀವು ಕೇಳಾಕತ್ತೀರಿ. ಅವ ಇವತ್ತು ಹೋಗಿಬಿಟ್ಟಪ್ಪ ಅಂತಂದ್ರೆ ಇದಕ್ಕೆ ಹೆಸರು ಆಟೋಮೆಟಿಕ್ ಇಲ್ಲ ಬಂದ್ಬಿಡ್ತತಿ. ಯಾವ್ದಾರ ಒಂದು ಸಂತ್ಯಾಗ ಒಂದು ತಪ್ಪಲ ತೊಗೊಂಡ್ಬರ್ತೀರಿ, ನೀವು ಒಂದು ಮೆಂತೆ ಸೀಡ್ ತೊಗೊಂಡ್ಬರ್ತೀರಿ. ಮೆಂತೆ ಸೀಡು ಮನೆಗೆ ತಂದಾಗ ಭಾಳ ಚಂದ ಇರ್ತೈತಿ. ಅದು ಭಾಳ ರೂಪ ಇರ್ತೈತಿ, ಭಾಳ ಚಂದ ಇರ್ತೈತಿ. ನಿಸರ್ಗ ಎಲ್ಲ ಉಂಡಿರ್ತೈತಿ. ಅದು ಭೂಮಿ ಸುಖ ಪಡ್ಕೊಂಡಿರ್ತೈತಿ, ವಾತಾವರಣ ಹವಾಮಾನ ಪಡ್ಕೊಂಡಿರ್ತೈತಿ, ನೀರು ತೊಗೊಂಡಿರ್ತೈತಿ, ಬಿಸಿಲು ತೊಗೊಂಡಿರ್ತೈತಿ, ಎಲ್ಲ ತೊಗೊಂಡು ಭಾಳ ಚಂದ ಬೆಳೆದಿರ್ತೈತಿ. ಅದನ್ನ ಮಾರ್ಕೆಟ್ದಾಗ ತೊಗೊಂಡ್ಬಂದ್ಬಿಡ್ತೀವಿ. ಅದನ್ನ ತೊಗೊಂಡ್ಬಂದು ಕ್ಯಾಸಿ ಏನು ಮಾಡ್ತೀವಪ್ಪ ಅಂತಂದ್ರೆ ಭಾಳ ಚಂದ ಇರ್ತೈತಿ. ಅದನ್ನ ಏನು ಮಾಡ್ಬಿಡ್ತೀವಿ, ಬಂದು ತಿಂದು ಬಿಡ್ತೀವಿ. ನಾವು ತಿಂದಿಂದ ನಮ್ಮ ಶರೀರದಾಗ ಒಳಗೆ ಹೋಗ್ತದೆ. ಮುಂಜಾನೆದ್ದು ಯಾರು ನೋಡಲ್ದಂಗೆ ಆಗಿಬಿಡ್ತೈತಿ. ಅದು ಮುಂಜಾನೆದ್ದು ಯಾರು ನೋಡೋದಂಗೆ ಆಗಿರ್ತೈತಿ. ಹಂಗೈತಪ್ಪ ಈ ಶರೀರ. ಈ ಶರೀರ ಹಂಗೈತಿ. ಆತ್ಮನ ಬೇರೆ ಐತಿ, ಶರೀರನ ಬೇರೆ ಐತಿ. ಹಂಗ ಈ ಆತ್ಮ ಬೇರೆ ಐತಿ, ಶರೀರ ಬೇರೆ ಐತಿ. ಆತ್ಮ ಶರೀರ ಹೆಂಗೆ ಬೇರೆ ಆಕತ್ರಿ ಅಂತ ಅನ್ಬೋದು ನೀವು. ಇದು ಶರೀರ ಇದು ಸಾಯ್ತೈತಿ, ಇದು ಹೊಕ್ಕತಿ. ಆತ್ಮ ಹುಟ್ಟಿಲ್ಲ, ಅದು ಸತ್ತಿಲ್ಲ. ಅದು ಆತ್ಮ ಹೆಂಗೈತಪ್ಪ ಈ ಶರೀರದಾಗಪ್ಪ ಅಂತಂತಂದ್ರೆ, ನಮ್ಮ ಶರೀರದಾಗ ಒಂದು ಮನೆಯೊಳಗೆ ವಾಸ ಮಾಡ್ತಿರ್ತೀವಿ ನಾವು. ಒಂದು ಮನೆಯೊಳಗೆ ವಾಸ ಮಾಡೋಳಗೆ ಆ ಮನೆಯೊಳಗೆ ಎಷ್ಟು ದಿವಸ ವಾಸ ಮಾಡ್ತೀವಿ ನಾವು? ಅದು ಚಲೋ ಇರೋ ಮಟ್ಟ ವಾಸ ಮಾಡ್ತೀವಿ. ಅದು ಭಾಳ ಚಲೋ ಇರೋ ಮಟ್ಟನೂ ವಾಸ ಮಾಡ್ತೀವಿ. ಅದ್ರಾಗ ಇರ್ತೀವಿ, ಇರಾಕಿ ಹೋಗಿರ್ತೈತಿ. ಅದು ಎಲ್ಲಾರು ಒತ್ತಟ್ಟು ಬಿತ್ತಪ್ಪ ಅಂದ್ರೆ, ಎಲ್ಲಾರು ಒಂದು ಜಯಂತಿ ಮುರಿತಪ್ಪ ಅಂದ್ರೆ, ಎಲ್ಲಾರ ಗುದ್ದು ಬಿತ್ತಪ್ಪ ಅಂದ್ರೆ, ಒಂದು ಅಂಕಣ ಇಳಿಬತ್ತಪ್ಪ ಅಂತಂದ್ರೆ ಆ ಮನೆಯಾಗ ಇರ್ತೀವ ನಾವು. ಆ ಮನೆಯಾಗ ಇರುದಿಲ್ಲ ನಾವು. ಯಾಕೆ ಇರುದಿಲ್ಲ? ಗಟ್ಟಿದ್ದಾಗ ಅದರಾಗ ನಮಗೆ ಆರಾಮ, ಯಾವುದು ಭಯ ಇಲ್ಲ, ನಾವು ಅದರ ವಾಸ ಮಾಡ್ತೀವಿ. ಅದು ಶಿಥಿಲಗೊಂಡಿತಪ್ಪ ಅಂತಂದ್ರೆ ಮಳಿಗೆ ಪಳಿಗೆ ಮ್ಯಾಲೆ ಬಿದ್ದಿಗಿತ್ತಿದ್ದಲ್ಲ, ಈ ಮನೆ ಬಿಟ್ಟು ಬಿಡೋಣ ಅಂತೇಳಿ ಕ್ಯಾಸಿ ಬಿಟ್ಟು ಹೋಗ್ಬಿಡ್ತೀವಿ ನಾವು. ಅದನ್ನ ಬಿಟ್ಟು ಬೇರೆ ಮಣ್ಣೆ ಕಟ್ಟಿ ಸಾರಿಗೆರಕ್ಕೆ ಶುರು ಮಾಡ್ತೀವಿ. ಹಂಗ ನಾವು ಈ ಶಿಥಿಲಗೊಂಡಂಥ ಮನೆಯೊಳಗೆ ಬಿಟ್ಟು ಯಾವಾಗ ನಾವು ಹೋಗಿ ಕ್ಯಾಸಿ ಬೇರೆ ಮನೆಯಾಗ ಇರ್ತೀವೋ, ಹಂಗ ಜೀವಾತ್ಮನು ಏನು ಮಾಡ್ತಾನಪ್ಪ ಅಂತಂದ್ರೆ ಇದು ಗಟ್ಟಿರೋ ಮಟ್ಟ ಇದರಾಗ ಇರ್ತಾನ. ಇದು ಶಿಥಿಲಗೊಂಡಿತಪ್ಪ ಅಂದ್ರೆ
ಇದು ಅಂಗಾಂಗಗಳೆಲ್ಲ ವೀಕ್ ಆದವು ಅಂದ್ರೆ ಈ ಅಂಗಾಂಗಗಳಿಗೆ ಅಷ್ಟು ಬರ್ತಾವೆ ಶರೀರಕ್ಕೆ. ಈ ಶರೀರಕ್ಕೆ ಅಂಗಾಂಗಗಳಿಗೆ ಕಾಲು ಹೊಕ್ಕಾವು, ಕೈ ಹೊಕ್ಕಾವು, ಹಲ್ಲು ಹೊಕ್ಕಾವು, ಕಿವಿ ಹೋಗ್ತತಿ. ಈ ಅಷ್ಟು ಹಾದಿನ ಏನು ಮಾಡ್ತಾನಪ್ಪ ಅಂದ್ರೆ ಆತ್ಮ ಮಣಿ ಮಾತ್ರ ಇದು ಹಳೆದಾತಿ, ಇದು ಶಿಥಿಲಗೊಂಡತಿ, ಈ ಮನ್ಯಾಗ ನಾ ಇರೋದು ಬೇಡ ಅಂತ ಕೇಸೆ ಆ ಜೀವಾತ್ಮ ಏನು ಮಾಡಿಬಿಡ್ತಾನ, ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾನೆ. ನಾವು ಮಣಿ ಬಿಟ್ಟು ನಾವು ಹಾದಿವು, ನಾವು ಹೆಂಗೆ ಗೊತ್ತೋ ಹಳೆ ಮಣಿ ಬಿಟ್ಟು ಹಂಗೆ ನಮ್ಮನೆ ಬಿಟ್ಟು ನಾವು ಆ ಜೀವಾತ್ಮ ಹಾದಪ್ಪ ಅಂತಂದ್ರೆ ಆಗಿದಕ್ಕೆ ಶಬ್ದ ಏನು ಬರ್ತೈತಿ, ಸತ್ತ ಸತ್ತ ಸತ್ತ. ನೋಡು ಅವ ಜೀವಾತ್ಮ ಒಳಗಿರೋ ಮಠ ಅದಕ್ಕಂದಾರ ಅಣುದಿನದಲ್ಲಿ ಬಂದು ತಣುವ ಸ್ನೇಹವ ಮಾಡಿ ಎಣ್ಣ ಬಿಟ್ಟು ಹೋಗುವೆಯ ಜೀವವೇ ಅಂತಾರೆ. ಅಣುದಿನದಲ್ಲಿ ಬಂದು ತಣುವ ಸ್ನೇಹವ ಮಾಡಿ, ಅಣುದಿನದಲ್ಲಿ ಬಂದು ತಣುವ ಸ್ನೇಹವ ಮಾಡಿ ಎಣ್ಣ ಬಿಟ್ಟು ಹೋಗುತ್ತೀಯ ಜೀವವೇ, ಎಣ್ಣ ಬಿಟ್ಟು ಹೋಗುತ್ತೀಯ ಜೀವವೇ. ಗಣಕೋಪದಿಂದ ಬಂದು ಯಮನರೆಳೆದೊಯ್ಯುವಾಗ, ಗಣಕೋಪದಿಂದ ಬಂದು ಯಮನರೆಳೆದೊಯ್ಯುವಾಗ ನಿನ್ನ ಕೂಡಿನ್ಯಾತ್ರ ಮಾತೋ ಕಾಯವೇ, ನಿನ್ನ ಕೂಡಿನ್ಯಾತ್ರ ಮಾತೋ ಕಾಯ. ಅಣುದಿನದಲ್ಲಿ ಬಂದು, ಅಣುದಿನದಲ್ಲಿ ಬಂದು ತಣುವ ಸ್ನೇಹವ ಮಾಡಿ ಎಣ್ಣ ಬಿಟ್ಟು ಹೋಗುತ್ತೀಯ ಜೀವವೇ. ನೋಡ್ರಿ ಜೀವಾತ್ಮ ಈ ಶರೀರಕ್ಕೆ ಹೇಳ್ತತಿ ಎರಡು. ಜೀವಾತ್ಮ ಈ ಶರೀರದ ಸಲಿಗೆ ಮಾಡೈತಿ, ಇದ್ರ ಗೆಳತನ ಮಾಡೈತಿ. ಇವು ಎರಡು ಗೆಳತನ ಅದಾವಂತೇಳಿ ಈ ಮಾತಾಡಕತ್ತೀವು, ಉಣ್ಣಾಕತ್ತೀವು, ತಿನ್ನಾಕತ್ತೀವು, ಭಜನೆ ಮಾಡಾಕತ್ತೀವು. ಇದ್ರಾಗ ಒಂದು ಗೆಳತನ ಮುರಿದು ಹೋತಪ್ಪ ಅಂತಂದ್ರೆ ಅವತ್ತಿಗೆ ಮಾತನೂ ಇಲ್ಲ, ಕಥೆನೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಮಹಾತ್ಮರು ಏನು ಹೇಳ್ತಾರಪ್ಪ ಅಂತಂತಂದ್ರ, ಇವತ್ತಿನ ದಿವಸ ಈ ಶರೀರ ನಶ್ವರವಾದ ಶರೀರ ಐತಪ್ಪ, ಈ ಶರೀರಕ್ಕೆ ಇಷ್ಟೆಲ್ಲ ಐತಿದು. ಅದಕ್ಕೆ ಈ ಶರೀರ ಸದೃಢರಾಕಲೆ, ನಾಲಿಗೆ ಸದೃಢರಾಕಲೆ, ಕೀ ಸದೃಢರಾಕಲೆ, ಕಣ್ಣು ಸದೃಢರಾಕಲೆ, ಕಾಲು ಸದೃಢರಾಕಲೆ, ಪರಮಾತ್ಮ ನಾಮಸ್ಮರಣೆ ಮಾಡ್ರಿ, ಭಜನಾ ಮಾಡ್ರಿ. ಅದಕ್ಕೆ ಬಸವಣ್ಣವ್ರು ಅಂದಾರ, ಅತ್ತ ಇತ್ತ ಹೋಗದಂತೆ ಹೆಳವಣ್ಣ ಮಾಡಯ್ಯ ತಂದೆ, ಅತ್ತ ಇತ್ತ ಕಾಣದಂತೆ ಕುರುಡನ ಮಾಡಯ್ಯ ತಂದೆ, ಅತ್ತ ಇತ್ತ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂದ್ರೆ ನಮ್ಮ ಬಸವಣ್ಣವ್ರು, ಜಗದೋಷಿ ಬಸವಣ್ಣವ್ರು ಅಂದ್ರು. ಹೆಳವನ್ ಮಾಡಂದ್ರೆ ಎದಕ್ಕೆ ಹೆಳವನ್ ಮಾಡಂದ್ರೆ ಅವರು ಇನ್ನೊಬ್ಬರಿಗೆ ಅನ್ಯಾಯ ಮಾಡಕ್ಕೆ ನಿನ್ನ ಕಾಲು ಹೋಗ್ಬೇಡ, ಇನ್ನೊಬ್ಬರ್ಲಾಗ ತುಡು ಮಾಡಕ್ಕೆ ನಿನ್ನ ಕಾಲು ಹೋಗ್ಬೇಡ. ಅದಕ್ಕೆ ಹೇಳುವಾಗ ಗುರುವಿನ ಮಠಕ್ಕೆ ಬರಕ್ಕೆ ಹೇಳುವಾಗ ಅಂದಿಲ್ಲ, ಪರಮಾತ್ಮ ನಾಮಸ್ಮರಣೆ ಮಾಡಕ್ಕೆ ಹೇಳುವಾಗ ಅಂದಿಲ್ಲ, ಧರ್ಮ ಕಾರ್ಯಗಳು ಮಾಡಕ್ಕೆ ಹೇಳೋನ್ ಮಾಡಂದಿಲ್ಲ. ಅವರು ಕೆಟ್ಟ ಕಾರ್ಯಗಳು ಮಾಡಕ್ಕೆ ಹೇಳೋನ್ ಮಾಡಂದ್ರೆ ಬಸವಣ್ಣವರು. ಅತ್ತ ಇತ್ತು ಅಂಥದಕ್ಕೆ ಹೇಳೋನ್ ಮಾಡಂದ್ರು. ಅತ್ತ ಇತ್ತ ಕಾಣದಂತೆ ಕುರುಡನ್ನ ಮಾಡಯ್ಯ ತಂದೆ, ಅತ್ತ ಇತ್ತ ಕಾಣಂತೆ ಕುರುಡನ್ ಮಾಡಂದ್ರು. ಎದಕ್ಕೆ ಕುರುಡನ್ ಮಾಡಂದ್ರು? ಪರಮಾತ್ಮ ನನ್ನ ಕಣ್ಣಿನೊಳಗ ಸದಾವಕಾಲ ಗುರುನಾಥ ನೀನ ಕಂಡಿರ್ಬೇಕು, ಸದಾವಕಾಲ ಪರಮಾತ್ಮ ನೀನ ಕಂಡಿರ್ಬೇಕು, ನಿನ್ನ ದೃಷ್ಟಿ ನನ್ನ ಕಣ್ಣಿನೊಳಗಿರ್ಬೇಕು, ಇನ್ನೊಂದು ಕೆಟ್ಟ ದೃಷ್ಟಿ ನನಗೆ ಎಲ್ಲಿ ಹಾಕ್ಬಿಡಪ್ಪ, ಅಂಥದಕ್ಕೆ ನನ್ನ ಕುರುಡನ್ ಮಾಡಂತೇಳಿ ಜಗಜ್ಯೋತಿ ಬಸವಣ್ಣವ್ರು ಅಂದ್ರು. ಅತ್ತ ಇತ್ತ ಹೇಳದಂತೆ ಹೆಳವಣ್ಣ ಮಾಡೈತಂದೆ, ಕುರುಡನ್ನ ಮಾಡೈತಂದೆ. ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ ಅತ್ತ ಇತ್ತ ಕೇಳದಂತೆ ಕಿವುಡನ್ನ ಮಾಡೈತಂದೆ. ಯಾವುದಕ್ಕೆ ಕಿವುಡನ್ನ ಮಾಡಂದ್ರ ಅವ್ರ, ನಾವು ಅಲ್ಲಿ ಇಲ್ಲಿ ಕುತ್ಕೊಂಡ್ ಕಾಸು ಆದಾತ್ ಈದಾತ್ ಆಗ್ಲಿಲ್ಲ ಹೋಗ್ಲಿಲ್ಲ, ಸಂಚಾಣ ಮಾತಾಡಿದ್ದು ಸೇರಿದ ರಕ್ಷಾ ಸುಟ್ಗಳು. ಅಂಥದಕ್ಕೆ ಕಿವುಡನ್ ಮಾಡ್ರಿ, ಅಂಥದಕ್ಕೆ ಕೇಳ್ಬೇಡ್ರಿ. ಸಮರ್ಥ ಸದ್ಗುರು ಬಸವೇಶ್ವರ ಮಹಾರಾಜರ ಮಠದಾಗ ಇವತ್ತು ನಮ್ಮ ಅಂಬರೀಶ್ವರ ಅಪ್ಪಗಳು ಬಂದಾರ. ಎಲ್ಲ ಇವತ್ತು ದಾಸಬೋಧ ಐತಿ, ಶ್ರಾವಣ ಮಾಸ ಐತಿ, ಎಲ್ಲ ನಡೆದತ್ತ ಕಾರ್ಯಕ್ರಮ. ಇಂಥದ್ರಾಗ ಬಂದು ಕೇಳ್ರಿಪ್ಪ, ನಿಮ್ಮ ಜನ್ಮ ಪಾವನ ಆಕತಿ. ಅಂಥದಕ್ಕೆ ಕೆಟ್ಟದ್ ಕೇಳಾಕ ಕಿವುಡ್ರಾಗ್ರಿ, ಒಳ್ಳೇದು ಕೇಳಾಕ ಕಿವುಡ್ರಾಗ್ಬೇಡ್ರಪ್ಪ, ಇಂಥದ್ ಕೇಳ್ರಿ ಅಂತ ಮಹಾತ್ಮರಂದ್ರು. ಇನ್ನ ಟೈಮ್ ಭಾಳ ಆಗೈತಿ, ಇನ್ನ ಅಜ್ಜಾರು ಹೇಳೋರು ಅದಾರ. ಇಷ್ಟು ಹೇಳಿ ಏನೋ ನಮ್ಮ ಒಂದು ಅಂಬರೀಶ್ವರ ಅಪ್ಪಾರು ಇವತ್ತಿನ ದಿವ್ಸ ನಮ್ಮ ಮಠಕ್ಕೆ ಅವ್ರು ಆಗಮಿಸಿದ್ದೇನಪ್ಪ ಅಂತಂದ್ರೆ ಇಂಥ ಒಂದು ವಿಡಿಯೋ ಕಾರ್ಯಕ್ರಮ ನಮ್ಮ ಊರೊಳಗೆ ಇಟ್ಕೊಂಡು ಎಲ್ಲ ಕಡೆ ನಮ್ಮ ಪ್ರಚಾರ ಮಾಡಂತ ನಮ್ಮ ವಿಡಿಯೋ ಬಂಧು ಬಳಗಕ್ಕೂ, ನಮ್ಮ ಎಲ್ಲ ಸಿದ್ದಯ್ಯ ಅಜ್ಜಾರಿಗೆ, ನಮ್ಮ ಅಂಬರೀಶ್ವರ ಅಪ್ಪಗಳಿಗೆ, ಇದನ್ನೆಲ್ಲ ಮಾಡಿದಂಥ ಎಲ್ಲ ಸಾಹಿತ್ಯ ಬಳಗಕ್ಕೂ ನನ್ನ ವಂದನೆ ಹೇಳುತ್ತಾ, ಏನೋ ನನ್ನ ವಿಷಯದೊಳಗೆ ಏನೋ ಒಂದು ತಪ್ಪು ತಡೆ ಆಗಿರ್ಬೋದು, ತಪ್ಪು ತಡೆ ಆಗಿದ್ರು ಅದನ್ನು ಸಮರ್ಥ ಸದ್ಗುರು ಬಸವೇಶ್ವರ ಮಹಾರಾಜ ಗುರುಗಳು ಮುಂದಿನ ಸಲ ಇದನ್ನ ತಿದ್ದುಕೊಳ್ಳುವಂತ ಬುದ್ಧಿ ಆ ಗುರುನಾಥ್ ಹಾಕ್ಲಿ ಅಂತ ಹೇಳ್ಕೇಸಿ ನಾನು ಎರಡು ಮಾತು ಮುಗಿಸ್ತಾನೆ. ರಾಜಾರಾಶಿ ಸದ್ಗುರುನಾಥ್ ಗಿರಿಬಟೇಶ್ವರ ಮಹಾರಾಜ್ ಕಿ ಜೈ, ರಾಜಾದಿರಾಶಿ ಸದ್ಗುರುನಾಥ್ ಕಲ್ಮೇಶ್ವರ ಮಹಾರಾಜ್ ಕಿ ಜೈ, ರಾಜಾದಿರಾಶಿ ಸದ್ಗುರುನಾಥ್ ಬಸವೇಶ್ವರ ಮಹಾರಾಜ್ ಕಿ ಜೈ. ಬರ್ರಿ.